ಅಗ್ರಹಾರದಲ್ಲಿ ಕಿಲ್ಲಿಂಗ್ ಸ್ಟಾರ್ಗೆ ನರಕ ದರ್ಶನವಾಗ್ತಾ ಇದೆ. ದರ್ಶನ್ಗೆ ಅಕ್ಷರಶಃ ಕ್ವಾರಂಟೈನ್ ಬ್ಯಾರಕ್ ಅನ್ನೋದು ನರಕ ಆಗ್ಬಿಟ್ಟಿದೆ. ಕ್ವಾರಂಟೈನ್ ಜೈಲಿನಲ್ಲಿ ಇರೋದಕ್ಕಾಗದೆ ದರ್ಶನ್ ಒದ್ದಾಡ್ತಾ ಇದ್ದಾರೆ. ಅಕ್ಷರಶಃ ಕ್ವಾರಂಟೈನ್ ಬ್ಯಾರಕ್ ಅನ್ನೋದು ದರ್ಶನ್ ಪಾಲಿಗೆ ನರಕ ಆಗಿ ಹೋಗಿದೆ. ಪರಪ್ಪನ ಅಗ್ರಹಾರ ಸೇರಿದಾಗ್ಲಿಂದಲೂ ಕೂಡ ದರ್ಶನ್ ಪರದಾಡ್ತಾನೆ ಇದ್ದಾರೆ. ಹಾಸಿಗೆ ದಿಂಬು ಕೊಡದಿದ್ರೂ ಪರವಾಗಿಲ್ಲ, ಸೆಲ್ ಬದಲಿಸಿ ನೆಲದಲ್ಲಾದ್ರೂ ಮಲಗ್ತೀನಿ, ಬೇರೆ ಬ್ಯಾರಕ್ ಕೊಡಿ ಅಂತ ಮನವಿ ಮಾಡ್ತಿದ್ದಾರೆ. ಹಾಸಿಗೆ ದಿಂಬು ಕೊಟ್ಟಿಲ್ಲ ಅಂದ್ರೂ ಓಕೆ, ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ ದರ್ಶನ್ ಮನವಿ ಮಾಡ್ತಾ ಇರೋದು. ಬೇರೆ ಬ್ಯಾರಕ್ಕಿಗೆ, ಪರಪ್ಪನ ಅಗ್ರಹಾರದಲ್ಲೇ ಬೇರೆ ಬ್ಯಾರಕ್ಕಿಗಾದ್ರೂ ನನ್ನನ್ನ ಶಿಫ್ಟ್ ಮಾಡಿ ಅಂತ ದರ್ಶನ್ ಮನವಿ ಮಾಡ್ತಿದ್ದಾರೆ. ನಿನ್ನೆ ಅಷ್ಟೇ ಅಕ್ಟೋಬರ್ 9ಕ್ಕೆ ಆದೇಶ ನೀಡೋದಾಗಿ ಕೋರ್ಟ್ ಹೇಳಿತ್ತು. ಕಾಟ ತಾಳದೆ ಮಾನವ ಹಕ್ಕು ಆಯೋಗದ ಮೊರೆ ಹೋಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಕೋರ್ಟ್ ಆದೇಶ ನೋಡಿಕೊಂಡು ದರ್ಶನ್ ಮುಂದಿನ ನಿರ್ಧಾರವನ್ನ ಮಾಡಲಿದ್ದಾರೆ. ಜೈಲಿನಲ್ಲಿ ಅಮಾನವೀಯವಾಗಿ ನಡೆಸಿಕೊಳ್ಳಲಾಗ್ತಾ ಇದೆ ಅಂತ ಆರೋಪ ಮಾಡ್ತಾ ಇರೋದು ದರ್ಶನ್. ಮಾನವ ಹಕ್ಕು ಹೈಕೋರ್ಟ್ ಸುಪ್ರೀಂಗೆ ಮೊರೆ ಹೋಗಲು ನಿರ್ಧಾರ ಮಾಡಿದ್ದಾರೆ. ವಕೀಲ ಸುನಿಲ್ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಆರೋಪಿ ದರ್ಶನ್. ಈ ಬಾರಿ ಎರಡನೇ ಬಾರಿ ಪರಪ್ಪನ ಅಗ್ರಹಾರ ಜೈಲಿನ ದರ್ಶನ್ಗೆ ಬಹಳ ದೊಡ್ಡ ಸಂಕಷ್ಟ ತಂದಿಡ್ತಾ ಇದೆ. ಜೈಲಿನಲ್ಲಿ ಇರೋದಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಜೈಲಿಗೆ ಹೋದಾಗ್ಲಿಂದಲೂ ಒಂದಲ್ಲ ಒಂದು ಸಮಸ್ಯೆಗಳ ಬಗ್ಗೆ ದರ್ಶನ್ ಹೇಳ್ತಾನೆ ಇದ್ದಾರೆ. ಇತ್ತೀಚೆಗಷ್ಟೇ ಜಡ್ಜ್ ಮುಂದೆನೆ ಹೇಳಿದ್ರು, ವಾಕಿಂಗ್ ಮಾಡೋದಕ್ಕೂ ಅವಕಾಶ ಇಲ್ಲ, ಸೂರ್ಯನ ಬೆಳಕನ್ನೂ ನೋಡದೆ ತಿಂಗಳಾನ್ಗಟ್ಲೆ ಆಗೋಗಿದೆ, ಫಂಗಸ್ ಆಗಿದೆ ಅಂತ. ಈಗ ಬೇರೆ ಬ್ಯಾರಕ್ಕಿಗೆ ನನ್ನ ಶಿಫ್ಟ್ ಮಾಡಿ ಅಂತ ಮನವಿ ಶುರು ಮಾಡಿದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.